ನಮಸ್ಕಾರ ಕರ್ನಾಟಕ. ಇವತ್ತು ಈ ರಾಜ್ಯದಲ್ಲಿ ಯುವ ಪೀಳಿಗೆ ಹಾಳಾಗಿ ಹೋಗ್ತಾ ಇದೆ ಅಂತ ಕೇಳುತ್ತಿದ್ದೇವೆ. ಯಾವ ರೀತಿ ಹಾಳಾಗಿ ಹೋಗ್ತಾ ಇದೆ? ಈ ಉತ್ತರ ಕರ್ನಾಟಕ ಜನಪದ ಅಂತಕ್ಕಂಥ ಈ ಹಾಡುಗಾರಿಕೆಯಿಂದ ಬಹುತೇಕ ಯುವಕ ಯುವತಿಯರು ಕೂಡ ಮನಸ್ಸನ್ನು ಕೆಡಿಸಿಕೊಂಡಿದ್ದಾರೆ ಅಂದರೆ ತಪ್ಪಾಗಲ್ಲ. ಬಹಳ ದಿನಗಳಿಂದ ನಾನು ಮಾತಾಡಬೇಕು ಅಂದರೆ ಆಗಿರಲಿಲ್ಲ. ಒಂದು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಬಂತು. ಜನಪದ ವಿಚಾರವಾಗಿ ಕೆಲವೊಂದಿಷ್ಟು ಗಾಯಕರುಗಳು, ಬರಹಗಾರರು ಚರ್ಚಾಕೂಟದ ಒಂದು ವೇದಿಕೆಯನ್ನು ಒಂದು ಕಡೆ ನಿರ್ಮಾಣ ಮಾಡಿರ್ತಾರೆ. ಅಲ್ಲಿ ಕರ್ನಾಟಕ ರಾಜ್ಯ ಪೊಲೀಸರ ಆಗಿರ್ತಕ್ಕಂಥ DSP ಎಲಿಗಾರ್ ಸಾಹೇಬರು ಗೆಸ್ಟ್ ಆಗಿ ಹೋಗಿರ್ತಾರೆ. ಎಲಿಗಾರ್ ಸಾಹೇಬರು ಮಾತನಾಡುವುದನ್ನು ನೋಡಿದರೆ ಏನು ಹಾಡುವವರು ಮತ್ತು ಬರೆಯುವವರು ಏನು ಮಾಡಬೇಕು, ನಾನಂತೂ ನನ್ನ ಬಾಯಿಯಿಂದ ಹೇಳಕ್ಕೆ ಸಾಧ್ಯನೇ ಇಲ್ಲ. ಏನು ಹೇಳಿದ್ರು ಅವರು? ಏನು ಹಾಡ್ತಾ ಇದ್ದಾರೆ ಇವರು? ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ಲವೇ? ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿಯರಿಲ್ಲವೇ? ನಿಮ್ಮ ಮನೆಯಲ್ಲಿ ತಾಯಿ ತಂಗಿ ಇಲ್ಲವೇ? ನಿಮ್ಮ ಮನೆಯಲ್ಲಿ ಅಣ್ಣ ಅಪ್ಪ ಸಹೋದರಗಳು ಯಾರೂ ಇಲ್ಲವೇ? ಎಷ್ಟು ನಾಚಿಕೆಗೇಡು! ಇಂಥ ಪದಗಳನ್ನು ಬಳಸಿ ಡಬಲ್ ಮೀನಿಂಗ್ನಲ್ಲಿ ಮತ್ತು ನೇರವಾಗಿಯೂ ಕೂಡ ಹಾಡನ್ನು ಬರೀತಾರೆ, ಹಾಡನ್ನು ಹಾಡ್ತಾರೆ. ಅದನ್ನೇ ಯುವ ಪೀಳಿಗೆ ಎಲಿಗಾರ್ ಸಾಹೇಬರು ಹೇಳಿದ ಪ್ರಕಾರ ಟ್ರ್ಯಾಕ್ಟರ್ಗಳಲ್ಲಿ ಬಹುತೇಕ ಉಪಯೋಗವಾಗ್ತಾ ಇದೆ. ಟ್ರ್ಯಾಕ್ಟರ್ ಮಾಲೀಕರುಗಳಾಗಲಿ, ಡ್ರೈವರ್ಗಳಾಗಲಿ, ಕಾರ್ಮಿಕರಾಗಲಿ ಇದನ್ನು ಬಿಟ್ಟು ಬಿಡಬೇಕು. ನಾನಂತೂ ಇಂಥ ಪದಗಳನ್ನು ನಾನು ಟ್ರ್ಯಾಕ್ಟರಲ್ಲಿ ಕೇಳಿದರೆ ನಿರ್ದಾಕ್ಷಣ್ಯ FIR ಮಾಡ್ತೀನಿ, ಕಾನೂನಿನ ಕ್ರಮ ತೆಗೆದುಕೊಳ್ತೀನಿ. ಇದು ಸಮಾಜ ಹಾಳು ಮಾಡ್ತಕ್ಕಂಥ ವಿಚಾರ ಅಂತಕ್ಕಂಥ ಮಾತನ್ನು ಬಹಳ ಖಡಕ್ಕಾಗಿ ಹೇಳಿದ್ದಾರೆ. ಆದ್ದರಿಂದ ಜನಪದ ಅಂದರೇನು? ಜನಪದ ಹೇಗೆ ಹುಟ್ಕೊಳ್ತು? ಜನಪದದ ಮಹತ್ವ ಏನು? ಜನಪದವೆಂದರೆ ಜಾಣರ ಪದ, ಜ್ಞಾನವಂತರ ಪದ, ಒಟ್ಟಿನಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಅಂಕುಡೊಂಕುಗಳನ್ನು ತಿದ್ದುತಕ್ಕಂಥ ಪದಗಳು. ಯುವಕರಿಗೆ, ವೃದ್ಧರಿಗೆ, ಮಧ್ಯಮ ವಯಸ್ಕರಿಗೆ ಒಳ್ಳೆಯ ವಿಚಾರಗಳನ್ನು ಕೊಡ್ತಕ್ಕಂಥ, ಅವರಿಗೆ ಮನೋರಂಜನೆ ಕೊಡ್ತಕ್ಕಂಥ, ಅವರ ಕಿವಿಗೆ ಇಂಪನ್ನು ಕೊಡ್ತಕ್ಕಂಥ ಒಬ್ಬರ ಬಾಯಿಯಿಂದ ಒಬ್ಬರ ಬಾಯಿಗೆ ಬರುವುದೇ ಜನಪದ. ಅವಾಗ ಒಬ್ಬರ ಬಾಯಿಯಿಂದ ಒಬ್ಬರ ಬಾಯಿಗೆ ಬರ್ತಿತ್ತು, ಬರಿತಿರ್ಲಿಲ್ಲ. ಈಗ ಪುಣ್ಯಾತ್ಮರು ಅಕಟ ವಿಕಟಗಳನ್ನು ಕೂಡಿಸಿ ಯುವ ಪೀಳಿಗೆ ತಲೆಯಲ್ಲಿ ಕೆಟ್ಟದ್ದನ್ನು ತುಂಬಿ ಜೀವ ಹೋದರೂ ಕೂಡ ಕುಣಿಯದು ಬಿಡದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು ಈಗಿನ ಉತ್ತರ ಕರ್ನಾಟಕ ಬಹುತೇಕ ಜನಪದ. ಹಾಗಾಗಬಾರ್ದು. ಸರ್ಕಾರ ಯಾವುದೇ ಸೋಷಿಯಲ್ ಮೀಡಿಯಾ ಇರಲಿ, ಯಾವುದೇ ಜನಪದ ಇರಲಿ, ಯಾವುದೇ ಗೀತೆ ಇರಲಿ, ಯಾವುದೇ ಬರಹ ಇರಲಿ, ಸಮಾಜಕ್ಕೆ ಅದು ಕಂಟಕಪ್ರಾಯವಾಗುತ್ತಿದ್ದರೆ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ FIR ಮಾಡಬೇಕು, ಕ್ರಮ ತೆಗೆದುಕೊಳ್ಬೇಕು, ಅಂಥವರಿಗೆ ಜೈಲಿಗೆ ಕಟ್ಟಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.